ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ರೀದೇವಿ. ನೀವು ನೋಡ್ತಾ ಇದ್ದೀರಾ ಶ್ರೀದೇವಿ ಪವರ್ ಪ್ಯಾರಡೈಸ್. ಏನು ಹೊಸ ರೆಸಿಪಿ ಜೊತೆಲಿ ಬಂದಿದ್ದೀನಪ್ಪ ಅಂತಂದರೆ ಮೋದಕ್. ಗಣಪತಿ ಹಬ್ಬ ಅಲ್ವಾ, ಅದಕ್ಕಂತೆಯೇ ಮೋದಕನ್ನು ಮಾಡ್ತಾ ಇದ್ದೀವಿ. ಇನ್ಸ್ಟಂಟ್ಲಿ ಮೋದಕ್, ಅತಿ ಸುಲಭವಾಗಿ ಆಗುವ ಮೋದಕ್ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟ. ಬನ್ನಿ ಟ್ರೈ ಮಾಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕದನ್ನು ನೋಡ್ಕೊಳ್ಳೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ ಇದಕ್ಕೆ 1-2 ಸ್ಪೂನ್ ಅಷ್ಟು ಹಾಲಿದ್ರೆ ಸಾಕು. ಮತ್ತು ಬಿಸ್ಕೆಟು, ಓರಿಯೋ ಬಿಸ್ಕೆಟ್, ಅದನ್ನು ತೊಗೊಂಡು ಬಂದರೆ ಸಾಕು. ಇಷ್ಟರಲ್ಲೇ ಆಗ್ಬಿಡತ್ತೆ. ಸ್ಟಾರ್ಟ್ ಮಾಡೋಣ. ಇದೇನಪ್ಪ ಅಂದರೆ ವೈಟಲ್ಲಿ ಫಿಲ್ ಇರುತ್ತಲ್ಲ, ಫಿಲ್ಲು ವೈಟ್ ಕಲರ್ ಇರಬೇಕು. ಈ ಥರ ವೈಟ್ ಇದ್ದರೆ ನಾವು ಇನ್ಸೈಡ್ ಫಿಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಇನ್ಸೈಡ್ ಏನು ಫಿಲ್ ಇರುತ್ತಲ್ಲ, ಅದನ್ನ ಒಂದೊಂದೇ ಈ ಥರ ತೆಗೆದೇ ಇಟ್ಟು ಈ ಥರ ಮೋದಕ್ ಮಾಡಿದ್ರೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ. ಮತ್ತೆ ಅತಿ ಸುಲಭವಾಗಿ ಆಗ್ಬಿಡುತ್ತೆ. ಎಲ್ಲ ತರ ವೆರೈಟಿ ಮೋದಕ್ ಮಾಡಿರ್ತಾರೆ, ಆದ್ರೆ ಇದೊಂಥರ ವೆರೈಟಿ ಮೋದಕ. ಮಕ್ಕಳಿಗಂತೂ ತುಂಬಾನೇ ಇಷ್ಟ. ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬೋದ ನಂತರ ಒಂದು ಬೌಲಲ್ಲಿ ತೆಗೆದಿಟ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಈ ಥರ ಸಣ್ಣಗೆ ಆಗಿರ್ಬೇಕು. ಇದಕ್ಕೆ 1-2 ಸ್ಪೂನ್ ಮಿಲ್ಕ್ ಅಥವಾ ನೀರನ್ನು ಯೂಸ್ ಮಾಡ್ಬೋದು. ಬಟ್ ನೀರಿದ್ರೆ ಒಂಚೂರು ಬಿಸಿ ಮಾಡ್ಕೋಬೇಕು. 3 ಸ್ಪೂನ್ ನೀರು ಹಾಲನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಈ ತರ ಹದವಾಗಿ ರೆಡಿ ಆಗಬೇಕು. ಎಷ್ಟು ಹಾಲು ಬೇಕು ಅಷ್ಟೇ. ಅಂದ್ರೆ ಎಷ್ಟು ಬಿಸ್ಕೆಟ್ ಇದನ್ನಿರುತ್ತಲ್ಲ, ನಿಮ್ಗೆ ಕ್ವಾಂಟಿಟಿ ಗೊತ್ತಾಗುತ್ತೆ. ಅದರಂಗೆ ಹಾಲು ಹಾಕೋದು. ಈ ತರ ಆಗ ಕ್ರೀಮ್ ಅದೇನು ತೆಗೆದಿಟ್ಕೊಂಡಿದ್ಯಲ್ಲ, ಕ್ರೀಮನ್ನು ಈ ಥರ ಉಳಿ ಮಾಡ್ಕೊಳ್ಳೋದು. ಸ್ಮಾಲ್ ಬಾಲ್. ಈ ಥರ ಬಾಲ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದನ್ನ ಮಾಡಕ್ಕೆ ಒಂದು ಮೋಲ್ಡ್ ಬೇಕಾಗುತ್ತೆ. ಮೋದಕನ್ನು ರೆಡಿ ಮಾಡಕ್ಕೆ ಒಂದು ಮೋಲ್ಡ್ ಬೇಕಾಗುತ್ತೆ. ಈ ತರ ಮೋಲ್ಡ್ ಇದ್ರೆ ಚೆನ್ನಾಗಾಗುತ್ತೆ. ಮೋಲ್ಡ್ ಅಲ್ಲಿ ಫಿಲ್ ಮಾಡ್ಕೊಳ್ಳೋಣ. ಈ ತರ ಫಿಲ್ ಮಾಡ್ಕೊಂಡು
ಬಾಲ್ ಏನಿರುತ್ತಲ್ಲ ಈ ಶೇಪಲ್ಲಿ ಈ ತರ ಔಟ್ ಸೈಡ್ ಏನ್ ಬಂದಿರುತ್ತಲ್ಲ ಕ್ಲೀನ್ ಆಗಿ ನೀಟಾಗಿ ತೆಗೆದ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಚಾಕ್ಲೇಟ್ ಮೋದಕ ಅಂತ ಹೇಳ್ಬೋದು ನಾವು ಅದನ್ನ. ಮಕ್ಕಳಿಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ನೆಕ್ಸ್ಟ್ ಮತ್ತೊಂದು ರೆಡಿ ಮಾಡ್ಕೋಣ. ಈ ತರ ಫಿಲ್ ಮಾಡ್ಕೋಣ. ಇದು ಬೀಟ್ ಅಂಡ್ ರೆಡಿ ಮಾಡಿರ್ತೀವಲ್ಲ ಅದು ಕೈಗೆ ಅಂಟ್ಕೋಬಾರ್ದು. ಅದಕ್ಕೆ ನೀರಾಗ್ಲಿ ಅಥವಾ ಹಾಲಾಗ್ಲಿ ಕ್ವಾಂಟಿಟಿ ನೋಡ್ಕೊಂಡೇ ಬಳಕೆ ಮಾಡ್ಬೇಕು. ಮತ್ತೊಂದು ನೋಡಿ ಎಷ್ಟು ಚೆನ್ನಾಗಿ ಆಯ್ತು. ಡಾರ್ಕ್ ಚಾಕ್ಲೇಟ್ ಮೋದಕ ಅಂತೂ ಹೇಳ್ಬೋದು ನಾವು ಇದನ್ನ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಿಮ್ ಮನೇಲಿ ಏನಾದ್ರು ಈ ತರ ಹೂದು ಏನಾದ್ರು ಇತ್ತಂದ್ರೆ ರೋಸು ನೀವು ಡೆಕೋರೇಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ. ಈಗ ನಾವು ಅದನ್ನ ಸ್ವಲ್ಪ ಡೆಕೋರೇಷನ್ ಗಾರ್ನಿಶ್ ಮಾಡ್ಬಿಡೋಣ. ನೋಡಿ ಇದು ಮೋದಕನ್ನ ಒಂದು ಪೀಸ್ ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಯಾವ ತರ ಫೀಲಿಂಗ್ ಆಗಿರುತ್ತೆ ಅನ್ನೋದನ್ನ ನೋಡ್ಬೋದು. ನೋಡಿ ಈ ತರ ವೈಟ್ ಫಿಲ್ಲಿಂಗ್ ಇರೋದ್ರಿಂದ ಲುಕಿಂಗ್ ಚೆನ್ನಾಗಿರುತ್ತೆ. ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಇದು. ಔಟ್ ಸೈಡ್ ಚಾಕ್ಲೇಟ್ ಫ್ಲೇವರ್ ಇರುತ್ತೆ, ಇನ್ಸೈಡ್ ಕ್ರೀಮಿ ಇರುತ್ತೆ. ಮೊದಲು ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ.